ದಾಂಡೇಲಿ ಕಾಳಿಹುಲಿ ಯೋಜನೆ ಜೋಯಿಡಾ ಮತ್ತು ಹಳಿಯಾಳ ಅರಣ್ಯ ವಿಭಾಗಗಳ ಮೂಲ ನಿವಾಸಿಗಳ ಜಂಟಿ ಸಭೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಶಿರಸಿ ವೃತ್ತ ಟಿ ಹಿರಲಾರ ರವರ ಅಧ್ಯಕ್ಷತೆಯಲ್ಲಿ ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ನಡೆಯಿತು. ಸ್ಥಳೀಯರ ಸಹಭಾಗಿತ್ವದಲ್ಲಿ ಕಾಡು ಮತ್ತು ಪ್ರಾಣಿಗಳ ಸಂರಕ್ಷಣೆ ಮಾಡುವ ಅಂತಿಮ ತೀರ್ಮಾನಕ್ಕೆ ಬರಲಾಯಿತು. ಕಾಳಿಹುಲಿ ಯೋಜನೆ ಜೋಯಿಡಾ ತಾಲೂಕು ಮತ್ತು ಹಳಿಯಾಳ ವಿಭಾಗದಲ್ಲಿ ತಲೆತಲಾಂತರದಿಂದ ಅಧಿಭೋಗಿಸಿಕೊಂಡು ಬರುವ ಕುಮರಿ ಜಮೀನಿ ರಾಗಿ ಬೇಸಾಯಿ ಇದು ಜನರಿಗೆ ಸೇರಿದ್ದು ಸಾಗುವಳಿದಾರ ರೈತರಿಗೆ ಬೆಳೆಸಲು ಅರಣ್ಯ ಇಲಾಖೆಯಿಂದ ತೊಂದರೆ ನೀಡಬಾರದೆಂದು ಸಿಸಿಎಫ್ ರವರು ಸೂಚಿಸಿದರು. ಈಗಾಗಲೇ 2002ರಲ್ಲಿ ಕುಮರಿ ಸಾಗುವಳಿದಾರರ ರೈತರು ಹಳಿಯಾಳ ಡಿಎಫ್ಒ ರವರಿಗೆ ನೀಡಿದ ಮಾಹಿತಿ ಮತ್ತು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದನ್ನು ಪರಿಗಣಿಸುವುದು ಮತ್ತು ಇತರ ರಾಜ್ಯಗಳಲ್ಲಿ ಆದ ಮಂಜೂರು ಉಲ್ಲೇಖ ಪರಿಗಣಿಸಿ ಪಹಣಿ ಮೇಲೆ ರೈತರ ಹೆಸರು ಬರುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ತೀರ್ಮಾನ ಮಾಡಲಾಯಿತು. ವನ್ಯಪ್ರಾಣಿಗಳು ಮತ್ತು ಸ್ಥಳೀಯರ ಮಧ್ಯೆ ಘರ್ಷಣೆ ಹೆಚ್ಚಾಗುತ್ತಿದೆ. ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಸಿಎಸ್ಆರ್ ಫಂಡ್ ಇಲಾಖೆಯ ಟೈಗರ್ ಫೌಂಡೇಶನ್ ಮತ್ತು ಇತರ ಯೋಜನೆಗಳಲ್ಲಿ ಆನೆ ಕಂದಕ ನಿರ್ಮಾಣ, ತಂತಿ ಬೇಲಿ, ಕಲ್ಲಿನ ಗೋಡೆಗಳನ್ನು ನಿರ್ಮಿಸುವುದು, ಕಾಡು ಪ್ರಾಣಿಗಳ ಮೇಲೆ ನಿಗಾ ಇಡುವುದು, ಗೆಡ್ಡೆ ಗೆಣಸು, ಭತ್ತದ ಬೆಳೆ, ಬಾಳೆಹಾನಿ, ಜಾನುವಾರು ಹತ್ಯೆ ಆದರೆ ಹೆಚ್ಚಿನ ಪರಿಹಾರ ನೀಡುವುದು, ಮುಂಜಾಗ್ರತೆ ವಹಿಸುವುದು. ಕಾಳಿ ಯೋಜನೆ ಎಲ್ಲ ವಲಯಗಳಿಗೆ ಸ್ವಯಂ ವಿಸ್ತರಣೆ ಮಾಡುವುದು, ಸ್ಥಳೀಯರಿಗೆ ಅರಣ್ಯ ಇಲಾಖೆಯಲ್ಲಿ ಮೊದಲ ಆದ್ಯತೆ ನೀಡಿ ಉದ್ಯೋಗ ನೀಡುವುದು, ಮಹಿಳೆಯರ ಉದ್ಯೋಗ ಸೃಷ್ಟಿ ಮಾಡುವುದು, ಮಕ್ಕಳ ಶಿಕ್ಷಣ ಪ್ರೋತ್ಸಾಹ, ಸ್ಥಳೀಯರ ಸಂಸ್ಕೃತಿ, ದೇವರ ಸಂರಕ್ಷಣೆ, ಕಳ್ಳಬೇಟೆ ನಿಗ್ರಹ ದಳದ ಕ್ಯಾಂಪ್ಗಳಲ್ಲಿ ಕಾವಲುಗಾರರನ್ನು ಸ್ಥಳೀಯವಾಗಿ ನೇಮಿಸುವುದು ಮತ್ತು ಕಾಯಂಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವುದು, ಸ್ವಯಂ ಖುಷಿ ಪ್ಯಾಕೇಜ್ ನೀಡುವ, ಸಾಮಾಯಿಕ ಜಮೀನಿನ ವಾಂಟಣೆ ಮಾಡದೆ ನೀಡುವಂತಿಲ್ಲ, ಅಂತಹ ಪ್ರಕರಣಗಳಿದ್ದರೆ ಸರಿಪಡಿಸುವುದು. 3 ತಿಂಗಳಿಗೆ ಜೋಯಿಡಾದಲ್ಲಿ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ಸಮಸ್ಯೆ ಮಾತನಾಡಿದವರು, ಸಭೆಯಲ್ಲಿ ನೀಲೇಶ್ ಸಿಂಧೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾಳಿಹುಲಿ ಯೋಜನೆ ದಾಂಡೇಲಿ, ಪ್ರಶಾಂತ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಳಿಯಾಳ, ಎಸಿಎಫ್ಎಂಎಸ್ ಕಳಿಮಠ, ಸಂತೋಷ್ ಚೌಹಾಣ್, ಅಣಶಿ, ಕುಂಬಾರ, ವಾಡ, ಗುಂದ, ಕ್ಯಾಸಲಾರಕ್, ಪಣಸೋಲಿ, ಕದ್ರ, ಜೋಯಿಡಾ, ಜಗಲ್ಪೇಟ, ತಿನೇಘಾಟ ಸೇರಿದಂತೆ ಎಲ್ಲ ವಲಯ ಅರಣ್ಯಾಧಿಕಾರಿಗಳು ಪ್ರಮುಖರಾದ ಸುಭಾಷ್ ಗಾವಡ, ದತ್ತರಾಮ ದೇಸಾಯಿ, ಗೋಪಾಲ ಭಟ್, ಪ್ರಸನ್ನ ಗಾವಡ, ಸುಭಾಷ್ ಮಂಜಾರೇಕರ, ಕೃಷ್ಣ ಮಿರಾಶಿ, ಗುರುದತ್ ಮಿರಾಶಿ, ಸುನಿಲ್ ಮಿರಾಶಿ, ರಾಮಕೃಷ್ಣ ಪೇಡ್ನೇಕರ್, ಚಂದ್ರಶೇಖರ್ ಸಾವರ್ಕರ್, ಪ್ರಭಾಕರ್ ವೇಳಿಪ, ಸುನಿಲ್ ದೇಸಾಯಿ, ದಾಮೋದರ್ ಗೌಡ ಮುಂತಾದವರು ಇದ್ದರು. ಅಣಶಿ ಸಿಎಫ್ ಗಿರೀಶ್ ಸಂಕರಿ ಸ್ವಾಗತಿಸಿ ವಂದಿಸಿದರು. ವರದಿಗಾರರು ಹರೀಶ್ ಮಧುರೆಡ್ಡಿ, NKS TV4. ಜೋಯಿಡಾ ತಾಲೂಕಿನ ಜನರದ್ದು ಒಂದು ಕುಂದುಕೊರತೆ ಇತ್ತು ಮತ್ತು ಅರಣ್ಯ ಇಲಾಖೆ ಜೊತೆ ಬೇರೆ ಬೇರೆ ವಿಷಯಗಳನ್ನು ಏನು ಡಿಸ್ಕಷನ್ ಮಾಡಬೇಕಾಗಿತ್ತು. ಅದು ಇಡೀ ಜೋಯಿಡಾ ತಾಲೂಕಿನ ಸುಮಾರು ಮುಖಂಡರು ನಮ್ಮ ನೆಚ್ಚಿನ ಅರಣ್ಯ ಸಂರಕ್ಷಣಾಧಿಕಾರಿ ಹಿರಲಾರ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ಮಾಡಿದ್ದೀವಿ. ಇದರಲ್ಲಿ ನಾವು ಕುಂಬರಿ ಲ್ಯಾಂಡ್ ಇರ್ಬೋದು, ಅರಣ್ಯ ಹಕ್ಕು ಕಾಯ್ದೆ ಇರ್ಬೋದು, ಮಾನವ ವನ್ಯಜೀವಿ ಸಂಘರ್ಷ ಇರ್ಬೋದು ಮತ್ತು ಇದರ ಬೇರೆ ಸಮಸ್ಯೆಗಳ ಬಗ್ಗೆ ವಿವರವಾದ ಒಂದು ಡಿಸ್ಕಷನ್ ಆಗಿದೆ. ಇದರಲ್ಲಿ ನಮ್ಮದು ಮತ್ತು ಎಲ್ಲ ಕಮ್ಯುನಿಟೀಸ್ದು ಒಂದೇ ಮಾತು ಬಂತು ಅಂದರೆ, ನಾವು ಅರಣ್ಯ ಬೆಳಿಬೇಕು ಅಂದರೆ ನಮ್ಮದು ಮತ್ತು ಇಲ್ಲಿ ಸ್ಥಳೀಯರವರದು ಒಂದು ಕೋಆರ್ಡಿನೇಷನಲ್ಲಿನೇ ಕೆಲಸ ಆಗಬೇಕು. ಅದೇ ಥರ ನಮ್ಮ ಸ್ಟಾಫ್ ಅವರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ವಿ. ಇನ್ನು ಮುಂದೆ ಕೂಡ ಅವ್ರದ್ದು ಏನಾದರೂ ಸಮಸ್ಯೆ ಬಂದರೆ ನಾವು ನೇರವಾಗಿ ನಾವು ಪರಿಹಾರ, ನಮ್ಮ ಮಟ್ಟದಲ್ಲಿ ಏನು ಪರಿಹಾರ ಇರ್ತದೆ ಅದು ನಾವು ಖಂಡಿತವಾಗಿ ಕೊಡ್ತೀವಿ. ಕೆಲವೊಂದು ವಿಷಯ ಹೇಗೆ ಅಂದರೆ ಗೆಡ್ಡೆ ಗೆಣಸು ಅದು ಒಂದು ಈ ಪರಿಹಾರ ತಂತ್ರಾಂಶದಲ್ಲಿ ಸೇರಿಸಬೇಕು ಅಂತ ಅವರು ಮನವಿ ಕೊಟ್ಟಿದ್ದಾರೆ. ಅದು ಕೂಡ ನಾವು ಹೆಡ್ ಆಫೀಸ್ಗೆ ಕೊಟ್ಟು ಒಂದು ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದರಲ್ಲಿ ಮತ್ತೆ ಇಲ್ಲಿಯ ಅರಣ್ಯವಾಸಿಗಳು ಅವರು ಏನಿದ್ದಾರೆ ಆಲ್ರೆಡಿ ನಾವು ಒಂದು ಸ್ವಯಂ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಅದೇ ಪ್ರೋಗ್ರಾಮಲ್ಲಿ ಇನ್ನೊಂದು ಎಜುಕೇಷನ್ ಆಗಲಿ, ಹೆಲ್ತ್ ಆಗಲಿ, ಮಹಿಳೆಯರದ್ದು ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ ಸುಮಾರು ಪ್ರೋಗ್ರಾಮ್ ನಾವು ತಗೊಳ್ತೀವಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಭಾವಿಸ್ತೇನೆ. ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಏನು ಮುಖಂಡರು ಇದ್ದಾರೆ ಮತ್ತು ಎಲ್ಲ ಅರಣ್ಯವಾಸಿಗಳು ಅವರು ಭಾಳ ಚೆನ್ನಾಗಿ ಇವತ್ತು ಮೀಟಿಂಗ್ಗೆ ನಮಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಅವ್ರ ಸಲಹೆ ಸೂಚನೆಯಲ್ಲಿ ನಾವು ಇನ್ನೂ ಹೆಚ್ಚಿನ ಹೇಗೆ ಕೆಲಸ ಮಾಡ್ಬೋದು ಅಂತ, ಮತ್ತು ಇದು ದೇಶಕ್ಕೆ ಹೇಗೆ ಮಾದರಿಯಾಗಿ ಒಂದು ಕೋ ಎಕ್ಸಿಸ್ಟೆನ್ಸ್ ಮಾಡೆಲ್ ನಾವು ಡೆವಲಪ್ ಮಾಡಬೇಕು ಅಂತ ಈ ಮೂಲಕ ಎಲ್ಲರಿಗೆ ತಿಳಿಸಲಿಕ್ಕೆ ಭಾವಿಸ್ತೀನಿ. ಧನ್ಯವಾದ. ತಾಲೂಕಿನಲ್ಲಿ ತಲಾಂತರದಿಂದ ವಾಸಿಸತಕ್ಕಂತಹ ಬುಡಕಟ್ಟುಗಳು ಮತ್ತು ಅರಣ್ಯ ಇಲಾಖೆಯ ಮಧ್ಯೆ ಕಳೆದ ಅನೇಕ ವರ್ಷಗಳಿಂದ ಸಂಘರ್ಷಗಳು ನಡೀತಾ ಇತ್ತು. ಇದರ ಸಂಬಂಧ
ಅರಣ್ಯ ಇಲಾಖೆ ಮತ್ತು ಸ್ಥಳೀಯ ಮೂಲ ನಿವಾಸಿಗಳು ದಾಂಡೇಲಿಯ ಹೊರ್ನ್ಬಿಲ್ ಸಭಾಭವನದಲ್ಲಿ ಒಂದು ಜಂಟಿ ಸಭೆಯನ್ನು ಮಾಡುವುದರ ಮೂಲಕ ಸಮಸ್ಯೆಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು. ಆವತ್ತಿನ ಸಭೆಗೆ ಕೆನರಾ ಸಿರಿಸಿ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರಾಲಾರ್ ಅವರ ಅಧ್ಯಕ್ಷತೆಯಲ್ಲಿ ಸುದೀರ್ಘವಾಗಿ ಸಮಸ್ಯೆಗಳು ಚರ್ಚೆ ಆಗೋದರ ಮೂಲಕ ಒಂದು ಪರಿಹಾರೋಪಾಯ ಆವತ್ತಿನ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ತಲಾತಲಾದಿಂದ ಜೋಯಿಡಾ ತಾಲೂಕಿನ ಕಾಳಿಹಿರಿದ ಪ್ರದೇಶದಲ್ಲಿ ಮತ್ತು ಹಳಿಯಾಳ ವಿಭಾಗದಲ್ಲಿ ಕುಂಬ್ರಿ ಜಮೀನು ಸಾಗುವಳಿ ಮಾಡಿಕೊಂಡು ಬಂದಿದ್ದನ್ನು ಇನ್ನು ಮುಂದೆ ಸಾಗುವಳಿಗೆ ಅರಣ್ಯ ಇಲಾಖೆಯಿಂದ ಯಾವುದೇ ತೊಂದರೆ ನೀಡಬಾರದು. ಸಾಗುವಳಿ ರೈತರು ಅದನ್ನು ಸಾಗುವಳಿ ಮಾಡಿಕೊಂಡು ಬರುವುದರ ಮೂಲಕ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕು. ಈಗಾಗಲೇ ಅವರ ಸಾಗುವಳಿ ಜಮೀನಿನ ಹೆಸರು ಪಹಣಿ ಮೇಲೆ ಬರತಕ್ಕಂತಹ ಕೆಲಸ ಬಾಕಿ ಇದೆ. ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು ಇವತ್ತಿನ ಸಭೆಯಲ್ಲಿ ತೀರ್ಮಾನವಾಯಿತು. ಅದೇ ರೀತಿ ಕಾಡು ಪ್ರಾಣಿಗಳಿಂದ ಸ್ಥಳೀಯ ಮೂಲ ನಿವಾಸಿಗಳಿಗೆ ತೊಂದರೆ ಇದ್ದು ಅದನ್ನು ನಿಯಂತ್ರಿಸಲು ಆನೆಯ ಕಂದಕಗಳು ನಿರ್ಮಾಣ ಮಾಡುವುದು, ತಂತಿ ಬೇಲಿ ಹಾಕುವುದು, ಕಲ್ಲಿನ ಗೋಡೆಗಳನ್ನು ನಿರ್ಮಿಸುವುದು, ವಿವಿಧ ಸರ್ಕಾರದ ಯೋಜನೆಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ, ಸರ್ಕಾರದ ಟೈಗರ್ ಫೌಂಡೇಶನ್, CSR ಫಂಡಿಂದ ಇಂಥ ಯೋಜನೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸ್ಥಳೀಯರು ಮತ್ತು ಅರಣ್ಯ ಇಲಾಖೆ ಮಧ್ಯೆ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಸುದೀರ್ಘ ಚರ್ಚೆ ಆಯಿತು. ಅದೇ ರೀತಿ ಅರಣ್ಯ ಇಲಾಖೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವುದು, ಮಹಿಳೆಯರಿಗೆ ಮೊದಲ ಆದ್ಯತೆ ನೀಡುವುದು, ಶಿಕ್ಷಣಕ್ಕೆ ಉತ್ತೇಜನ ನೀಡುವುದು, ಸ್ವಯಂ ಅನ್ನತಕ್ಕಂಥ ಒಂದು ಸಂಸ್ಥೆಯು ಅದನ್ನು ಕುಂಬೋಡಕ್ಕೆ ಸೀಮಿತವಾಗಿರದೆ ಇಡೀ ಕಾಳಿಹಿಲು ಜನ ಪ್ರದೇಶದಲ್ಲಿ ಅದನ್ನು ವಿಸ್ತರಿಸಿ ಆ ಮೂಲಕ ಸ್ಥಳೀಯ ಸಂಸ್ಕೃತಿ, ಕಲೆ, ಸಾಹಿತ್ಯವನ್ನು ಪ್ರೋತ್ಸಾಹಿಸತಕ್ಕಂತಹ ಉತ್ತಮ ನಿರ್ಣಯವನ್ನು ಇವತ್ತಿನ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಇವತ್ತಿನ ಸಭೆಯು ಒಂದು ಆಶಾದಾಯಕವಾದ ಸಭೆಯಾಗಿದೆ. ಮಾನ್ಯ ಹಿರಾಲಾರ್ ಸಾಹೇಬರು ಕೆನರಾ ವೃತ್ತ ಸಿರಿಸಿರವರು ಪ್ರತಿ 3 ತಿಂಗಳಿಗೆ ಜೋಯಿಡಾ ತಾಲೂಕಿಗೆ ಬಂದು ಸಭೆಯನ್ನು ಆಯೋಜಿಸುವುದರ ಮೂಲಕ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಸೂಚಿಸತಕ್ಕಂತಹ ಆಶ್ವಾಸನೆಯನ್ನು ನೀಡಿದ್ದಾರೆ. ಇಂತಹ ಸಮಸ್ಯೆಗಳು ಮೇಲಿಂದ ಮೇಲೆ ಆಗುವುದರ ಮೂಲಕ ಸ್ಥಳೀಯ ಸಮಸ್ಯೆಗಳು ಅಧಿಕಾರಿಗಳ ಗಮನಕ್ಕೆ ಮತ್ತು ಅದನ್ನು ಪರಿಹರಿಸುವುದರ ಮೂಲಕ ಅರಣ್ಯ ಇಲಾಖೆ ಮತ್ತು ಸ್ಥಳೀಯರ ಮಧ್ಯೆ ಒಂದು ಬಾಂಧವ್ಯವನ್ನು ಬೆಳೆಸುವ ಪ್ರಯತ್ನ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ನಡೆಯುತ್ತದೆ ಅಂತೇಳಿ ಇವತ್ತು ನಾನು ಭಾವಿಸುತ್ತೇನೆ.